ಕಳ್ಕೊಂಬಿಟ್ಟಿದ್ದೀವಿ. ದಿನ ನಾವು ಆಯಮ್ಮನ್ನೇ ಪೂಜೆ ಮಾಡ್ತಿದ್ದಿದ್ದು ದೇವರು ಅಂತ. ನಮ್ಮನ್ನು ಬಿಟ್ಟು ಹೊಟ್ಟೋದ್ರು ಅವರು, ಹೊಟ್ಟೋದ್ರು. ನನ್ನ ಕೈಲಿ ಮಾತಾಡೋ ಶಕ್ತಿ ಇಲ್ಲ. ಮತ್ತು ಎಲ್ಲಿಂದಾದರೂ ಹುಟ್ಟು ಬರಬೇಕು ಆ ತಾಯಿ, ಆ ಹಿಮಾಲಯ ಪರ್ವತ ಮತ್ತೆ ಹುಟ್ಟು ಬರಬೇಕು. ದಯವಿಟ್ಟು ಕ್ಷಮಿಸಿ, ಮಾತಾಡೋ ಶಕ್ತಿ ಇಲ್ಲ ನನಗೆ. ತಮ್ಮ ಜೊತೆ ಒಡನಾಟ ಹೇಗಿತ್ತು ಅಂತ ಅಮ್ಮನ? ತುಂಬ ಪ್ರೀತಿ ಮಾಡೋರು ನನ್ನ. ನಾವು ಮೈ ಹುಷಾರಿಲ್ಲ ಅಂದರೆ ನಾವು ಬರ್ತಾಯಿದ್ವಿ. ನಮ್ಮನ್ನು ತುಂಬ ಪ್ರೀತಿ ಮಾಡೋರು. ನಮ್ಮ ಮನೆಗೆಲ್ಲ ಬಂದಿದ್ದರು. ನಾನು ಮಾಡೋ ತಿಂಡಿ, ಕಾಫಿ, ಊಟ ಎಲ್ಲ ತಿಂದರು. ನನಗೊಂದು ಇಷ್ಟು ದುಡ್ಡು ಸರಸ್ವತಿ ಕೂಡ ಕೊಟ್ಟಿದ್ದಾರೆ. ಅವರೇ ನನಗೆ ಸರಸ್ವತಿ. ಅದಲ್ಲಿ ಬೇರೆ ಇನ್ನೊಂದು ಸರಸ್ವತಿ ಕೊಟ್ಟರು. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕು. ಕೋಟಿ ಕೋಟಿ ಜನ ಇವತ್ತು ಅವ್ರನ್ನ ನೆನೆಸಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಾರೆ. ನಿಮ್ಮ ಯಜಮಾನರ ಸಂಗೀತಕ್ಕೆ ಅವರ ಗಾಯನ ಬಹಳ ಅದ್ಭುತವಾಗಿತ್ತು. ಅಯ್ಯೋ, ಸಿಕ್ಕಾಪಟ್ಟೆ ಅದ್ಭುತ, ಸಿಕ್ಕಾಪಟ್ಟೆ ಅದ್ಭುತ. ಅವರು ಮಗ, ನನ್ನ ಮಗ ಅಂತಲೇ ಅಂತ ಇದ್ದಿದ್ದು. ಅವರು ಭಾಳ ಇಷ್ಟಪಡೋರು ಅವ್ರನ್ನ. ಅವ್ರ ಹಾಡುಗಳನ್ನೆಲ್ಲ ತುಂಬ ಹಾಡ್ಯಾರೆ. ಅವ್ರು ಹಾಡಿದ್ರಿಂದ ನಮ್ಮ ಯಜಮಾನನಿಗೊಂದು ಒಳ್ಳೆ, ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಸಿಕ್ಕಿತು ಅಂತ ನಾನು ಅನ್ಕೊತೀನಿ. ಹೌದೌದು, ಸಂಗೀತ ಮಾಂತ್ರಿಕ. ಹೌದೌದು, ಆ ಮಾಂತ್ರಿಕೆ ಹಾಡಿದ್ದಕ್ಕೆ ಈ ಮಾಂತ್ರಿಕನಿಗೆ ಒಂದು ಒಳ್ಳೆ ಹೆಸರು ಬಂತು ಅಂತ ಅನ್ಕೋತೀನಿ. ಆಯಮ್ಮ ದೈವ ಪುರುಷಿ, ದೈವ ಪುರುಷ. SPBನ ಕಳ್ಕೊಂಡಾಗ ಎಲ್ಲೋ ಒಂದು ಕಡೆ ಸಂಗೀತ ಲೋಕವನ್ನೇ ನಾವು ಕಳ್ಕೊಂಡ್ವಿ ಅಂದ್ಕೊಂಡಿದ್ವಿ. ಹೌದೌದು, ಇವಾಗ ಇದು ಎರಡನೇ ಅವರು. ಅದೊಂದು ದೊಡ್ಡ ಹಿಮಾಲಯ ಪರ್ವತ, ಅದ್ರ ಪಕ್ಕದಲ್ಲಿರೋ ಇದೊಂದು ದೊಡ್ಡ ಹಿಮಾಲಯ ಪರ್ವತ. ಎರಡು ಹಿಮಾಲಯ ಪರ್ವತನೂ ನಾವು ಕಳ್ಕೊಂಡ್ವಿ. ನಿಜವಾಗ ಕಳ್ಕೊಂಡು ನಾದಬ್ರಹ್ಮ ಹಂಸಲೇಖ ಅನಾಥರಾದರು. ಹೌದು, ಖಂಡಿತ ಅನಾಥರಾಗಿದ್ದಾರೆ. ಇವಾಗ ಭಾಳ ದುಃಖ ಪಡ್ತಾ ಇದ್ದಾರೆ. ಅವರ ಒಂದೊಂದು ಸ್ವರಕ್ಕೂ ಅವರು ಜೀವ ಕೊಟ್ಟಿದ್ದಾರೆ ಅವರಿಬ್ಬರೂ. ನಮ್ಮ SB ಸಾರೂ, ನಮ್ಮ ಸರಸ್ವತಿ ತಾಯಿ ಇಬ್ಬರೂ ಅವರ ಒಂದೊಂದು ಸ್ವರಕ್ಕೂ ಜೀವ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಅವರ ಬೆಳವಣಿಗೆಗೆ ಇವರಿಬ್ಬರು ಕಾರಣಕರ್ತರಾಗ. ಹೌದೌದು, ಖಂಡಿತ ಕಾರಣ ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಇವರಿಬ್ಬರು ಭಾಳ ಕಾರಣಕರ್ತರು, ಖಂಡಿತವಾಗಲು. ನಿನ್ನೆ ಟಿ ವಿ ನೋಡ್ತಾ ಗೊತ್ತಾಯಿತು ನನಗೆ. 6:15 ಗಂಟೆ, 7:15, 7 ಗಂಟೆನೋ. ಆವಾಗ ಶಾಕ್ ಆಗಿ ಇನ್ನೇನು ಮಾತಾಡೋಕ್ಕೆ ಶಕ್ತಿ ಇಲ್ಲ. ದಯವಿಟ್ಟು ಕ್ಷಮಿಸಿ.